ಸರ್ ಇದ್ರಲ್ಲಿ ನಮ್ಮ ಹುಡುಗಂದು ಏನೂ ತಪ್ಪಿಲ್ಲ ಸರ್. ಅದ್ ನನಗೆ ಗೊತ್ತು. ಮತ್ತೆ ಯಾಕೆ ಸರ್ ಅರೆಸ್ಟ್ ಮಾಡಿದ್ರಾ? ರಿಲೀಸ್ ಮಾಡ್ಬಿಡಿ ಸರ್. ಅವನು ಸಾಕ್ಷಿ ಸಮೇತ ಸಿಕ್ಕಾಕೊಂಡಿದ್ದಾನೆ. ಸರ್ ಅವ್ನು ತುಂಬಾ ಇನ್ನೋಸೆಂಟ್. ಬೇಕಾದ್ರೆ ಅವನ ಬಗ್ಗೆ ವಿಚಾರಿಸಿ ನೋಡಿ. ಇದುವರೆಗೂ ಒಂದ್ ಸಣ್ಣ ನಿರ್ವೆಗೂ ತೊಂದರೆ ಕೊಟ್ಟಿಲ್ಲ ಸರ್. ಸರ್ ಇಲ್ಲಿ ಬರೀ ಸೊಳ್ಳೆದೆ ಇಲ್ಲಿ ನೋಡಿ. ಅಯ್ಯೋ ನೋಡಿ ಸರ್, ನಮ್ಮ ಹುಡುಗನ ಕಷ್ಟನ ಸ್ವಲ್ಪ ಹೊಗೆ ಹಾಕ್ಸಿ ಸರ್. ಸರ್ ಇವರಿಬ್ರು ಮದ್ವೆ ನಿಲ್ಲೋದಕ್ಕೆ ಆ ಸಿದ್ಧನೇ ಸರ್ ಕಾರಣ. ಅದಕ್ಕೆ ನಾನೇ ಸಾಕ್ಷಿ. ಮೊದ್ಲೋಗಿ ಅವನ್ನ ಅರೆಸ್ಟ್ ಮಾಡಿ ಸರ್. ಹಾಗಂತ ನೀವೊಂದು ಕಂಪ್ಲೇಂಟ್ ಬರ್ಕೊಡ್ತೀರಾ? ಬರ್ಕೊಟ್ರೆ ಇವನ್ನ ಬಿಟ್ಟು ಅವನ್ನ ಅರೆಸ್ಟ್ ಮಾಡ್ತಿರೋ? ಗನ್ ಯಾರ್ದು ಅಂತ ಕೋರ್ಟ್ ಅಲ್ಲಿ ತೀರ್ಮಾನ ಆಗೋವರೆಗೂ ಇಬ್ರನ್ನು ಬಿಡೋದಿಲ್ಲ. ಡಾಕ್ಟರ್ ನೀವು ಕಂಪ್ಲೇಂಟ್ ಬರ್ಕೊಡಿ. ಅವ್ರ ನನ್ ಮಗನ್ ತಂದಿಲ್ಲ ಹಾಕ್ಲಿ. ಸೊಳ್ಳೆ ಇಸಕ್ದಂಗ್ ಇಸ್ಕಾಕ್ಬಿಡ್ತೀನಿ ಹಂಗೇನೆ. ಅಣ್ಣ ಅಣ್ಣ ಬೇಡ ಅಣ್ಣ. ಅವನನ್ನ ಕೊಲೆ ಮಾಡಿದ್ರೆ ಇವ್ ಲೈಫ್ ಲಾಂಗ್ ಜೈಲಲ್ಲಿ ಇರ್ತಾನೆ. ಆಮೇಲೆ ನಾನ್ ಯಾರನ್ನ ಮದ್ವೆ ಆಗ್ಲಿ? ನಮಸ್ಕಾರ ಸರ್. ನಮ್ಮ ಅಣ್ಣಂದು ಬರೋ ವಾರ ಮದುವೆ, ಮರಿದೇ ಬರ್ಬೇಕು ಇನ್ಸ್ಪೆಕ್ಟ್ರೆ. ಡಾಕ್ಟ್ರು ಇಲ್ಲೇ ಇದ್ದಾರೆ. ನಮಸ್ಕಾರ ಡಾಕ್ಟ್ರೆ. ಅದ್ಕೆ ನಿಮ್ಗೆ ಯಾವ ಕಲರ್ ಸೀರೆ ಬೇಕು, ಯಾವ ತರ ಒಡವೆ ಬೇಕು ಅಂತ ನೀವೇ ಫೋನ್ ಮಾಡಿ ಹೇಳಿದ್ರು ಸರಿ, ಇಲ್ಲ ನೀವೇ ಬಂದ್ರು ಸರಿ. ಬರ್ಲಿಲ್ಲ ಅಂದ್ರು ಸರಿ, ನೀವು ಮದುವೆಗೆ ರೆಡಿ ಆಗ್ಬಿಟ್ರೆ ಸಾಕು. ಡಾಕ್ಟ್ರೆ ಅದ್ಕೊಂದ್ ಮರಿದಿರೋ ಮಂಟಪ ಕರ್ಕೊಂಡ್ಬಿಡಿ, ಮರಿಬೇಡಿ. ಸಾಹೇಬ್ರೆ ನೀವು ಅಷ್ಟೇ ಯುದ್ಧ ಯೂನಿಫಾರ್ಮ್ ರೆಡಿ ಆಗಿ ಬರ್ಬೇಕು. ಎಲ್ಲ ನನ್ನ ಮಕ್ಕಳ. ಓಯ್ ನನ್ ಮಕ್ಳ, ನಿಮ್ ಅಣ್ಣಂಗೆ ಹೇಳಿ 3 ದಿವಸ ಬಂದೇ ಬರ್ತೀನಿ ಅಂತ. ಊಟ ಮಾಡಕ್ಕ ಅಲ್ಲ, ಆಟ ಆಡಕ್ಕೆ. ಇವ್ನ್ ಟೆನ್ಷನ್ ಜಾಸ್ತಿ ಆಯ್ತು. ಇವನ್ಗೊಂದು ಇನ್ವಿಟೇಷನ್ ಕೊಡ. ಅಣ್ಣ ಗುರುಕಿರಣ್ ಆರ್ಕೆಸ್ಟ್ರಾ ಬೇರೆ ಫಿಕ್ಸ್ ಮಾಡ್ಬೇಕು. ಆರ್ಕೆಸ್ಟ್ರಾದವ್ರಿಗಲ್ಲೂ ಯಾವನಾರು ತಮಟೆ ಹೊಡಿ ಅವ್ನ್ ಹೇಳ್ರಿ. ನಿಮ್ ಬಾಯಿಗೆ ಬಂದ್ ಮಣ್ಣು ಹಾಕ್ತೀನಿ. ಥೋ ನಿಮ್ ಬಾಯಿ ಹುಳ ಬೀಳ. ಅಣ್ಣ ಬಾಚಿ, ನನಗೆಲ್ಲ ಗೊತ್ತು. ಮುಂದೇನ್ ಮಾಡ್ಬೇಕು ಮಾಡ್ತೀನಿ. ಅಡ್ಡ ಬಂದ್ರೆ ನಿಮ್ ಇನ್ಸ್ಪೆಕ್ಟರ್ನ ಡುಮ್ ಅನಿಸ್ಬಿಡ್ತೀನಿ. ಡ್ರಾಪ್ ದ ಗನ್ಸ್. ಡ್ರಾಪ್ ದ ಗನ್ಸ್. ಇನ್ಸ್ಪೆಕ್ಟರ್ ನನ್ಗೊಂದು ವೆಹಿಕಲ್ ಬೇಕು. 2 ವೀಲರಾ 4 ವೀಲರಾ? 4 ವೀಲರ್. ಹೋಗ್ರಯ್ಯ, 4 ವೀಲರ್ ರೆಡಿ ಮಾಡಿ. ರೆಡಿ ಮಾಡಿ. ನೀನ್ ಕಣ್ಣಿಡ್ಕೊಂಡಿರೋದು ನೋಡಿದ್ರೆ ನೀನ್ ಪೊಲೀಸ್ ಆಫೀಸರು, ನಾನ್ ಕ್ರಿಮಿನಲ್ ಅನ್ನೋ ತರ ಇದೆ. ನೀವೇನೇ ಹೇಳಿ ಸರ್, ನೀವು ಹೆಲ್ಪ್ ಮಾಡಿರೋದಕ್ಕೆ ನಿಮ್ಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನೋಡು, ಇದು ನಾವಿಬ್ರು ಸೇರ್ ಮಾಡಿರೋ ಪ್ಲಾನ್ ಅಂತ ಯಾರಿಗೂ ಗೊತ್ತಾಗಬಾರ್ದು. ನೀನು ಹೋಗು, ನನ್ನನ್ನು ದಯವಿಟ್ಟು ಇಲ್ಲೇ ಇಳಿಸು. ಸಾರಿ ಸರ್, ಗಾಡಿ ಮಾತ್ರ ನಿಲ್ಸಕ್ಕಾಗಲ್ಲ. ಅಲ್ಲಿ ಚಾರ್ಮಿಲೆ ಫ್ರಿಸ್ಕಲ್ ಇದೆ. ನಾನು ಹೋಗೋದು 1 ನಿಮಿಷ ಲೇಟ್ ಆದ್ರೂ ಏನಾಗುತ್ತೆ ಅಂತ ಗೊತ್ತಿಲ್ಲ. ಐ ಆಮ್ ವೆರಿ ಸಾರಿ. ಗಾಡಿ ನಿಲ್ಸಯ್ಯ, ಪ್ಲೀಸ್ ಗಾಡಿ ನಿಲ್ಸಯ್ಯ. ಸರ್ ಸಾರಿ ಸರ್. ಗನ್ ಕೊಡಿಲೆ. ನನ್ನ ಮಾತು ಕೇಳು, ಸ್ವಲ್ಪ ಗಾಡಿ ನಿಲ್ಸಯ್ಯ. ಏನು ನಿಲ್ಲಿಸ್ಲೇಬೇಕಾ? ಹೌದು. ನಿಲ್ಕೊಳ್ಳಿ. ಏನ್ರಯ್ಯ, ಹೆಲ್ಪ್ ಮಾಡಿದವ್ರನ್ನೇ ರೋಡ್ ತಳ್ಬಿಟ್ಟು ಹೋಗ್ತಿರಲ್ಲ. ಏನ್ ಡಾಕ್ಟ್ರೆ ಅಣ್ಣನ್ ವೆಲ್ಕಮ್ ಮಾಡೋದಕ್ಕೆ ಏನು ಡೆಕೋರೇಷನ್ ಮಾಡಿಲ್ಲ, ಯಾಕೆ? ಇರ್ಲಿ ಬಿಡ, ಡೆಕೋರೇಷನ್ ಗಿನ್ನ ಕೋಆಪರೇಷನ್ನೇ ಮುಖ್ಯ. ಡಾಕ್ಟರ್ ಬಾಬಾ ಮುಹೂರ್ತ ಮೀರ್ತಾ ಇದೆ. ಚೆರಿನ ಬೇಗ ಕರ್ಕೊಂಡ್ ಬನ್ನಿ. ಬನ್ನಿ ಬಾಬಾ, ಬನ್ನಿ. ಎಲ್ಲರೂ ಯಾವ್ಯಾವ ದಾರಿಯಿಂದ ಬಂದಿದಾರೋ ಅದೇ ದಾರಿಲಿ ವಾಪಸ್ ಹೋದ್ರೆ ಸರಿ. ಏನ್ ಹೇಳಿದ್ರಿ? ವಾಪಸ್ ಹೋಗ್ಬೇಕಾ? ಹೌದು, ಮರ್ಯಾದಿಂದ ಹೋಗ್ಬಿಡಿ. ಇಲ್ಲ ಅಂತಂದ್ರೆ ಒಬ್ಬೊಬ್ಬರು ಸಿಗದಾಕ್ಬಿಡ್ತೀನಿ. ಇವನು ಹಾರ ಬೇರೆ ಕಡೆ. ಏನೋ ವಯಸ್ಸಲ್ಲಿ ದೊಡ್ಡವರು ಅಣ್ಣನ್ ತರ ಅಂತ ಮರ್ಯಾದೆ ಕೊಡ್ತಾ ಇದೀನಿ. ಅಣ್ಣನ್ ತರನ? ಲೇ, ನಾನ್ ನಿನಗೆ ಅಣ್ಣ ಆದ್ರೆ ನನ್ ತಂಗಿ ನಿನಗೂ ತಂಗಿ ಅಲ್ವೇನ? ಮಾತು ಕೇಳ್ದೆ ನೋಡು ಡಾಕ್ಟರ್ ಬಾವಾ, ನಿಂದು ಜಾಸ್ತಿ ಆಯ್ತು. ನಾನ್ ತಲೆ ಕೆಟ್ರೆ ಗೊತ್ತಲ್ಲ. ಏನ್ ಹೆದರ್ಸ್ತಾ ಇದ್ಯಾ? ನೀನು ಡಾನ್ ಆದ್ರೆ ನಾನು ಡಾಕ್ಟ್ರು. ನೀನು ಕುಯ್ದ್ರೆ ನಾನು ಹೊಲಿತೀನಿ, ನೀನು ಸಾಯಿಸಿದ್ರೆ ನಾನು ಉಳಿಸ್ತೀನಿ. ನಿನ್ನಂತ ರೌಡಿಗಳಿಗೆ ತಾಕತ್ತಿದ್ಯೋ ಇಲ್ಲ ನನ್ನಂತ ಅಣ್ಣಂದ್ರಿಗೆ ತಾಕತ್ತಿದ್ಯೋ ನೋಡಬೇಡ. ಬಾರೋ ಬರಲೇ. ಬರೀ ಮಾತಲ್ಲಿ ಬರೋ ತರ ಕಾಣಲ್ಲ, ನಮ್ ಸ್ಟೈಲಲ್ಲೇ ತಾಕೊಂಡ್ ಹೋಗ್ಬೇಕು. ಏನು ಬೇಡ, ನನ್ನ ಹತ್ರ ಬರ್ಬೇಡ.
ರನ್ನಿಂಗ್ ಇರೋ ರೈಲ್ಗೆ ಲಾಂಗ್ ಹಿಡಿದ ರೌಡಿಗೆ ಅಡ್ಡ ಬಂದವನು ಯಾವತ್ತೂ ಉಳಿದಿಲ್ಲ. ಪ್ರೀತಿಸೋರ್ ಮನ್ಸಲ್ಲಿರೋ ಪವರ್ ಹರಿಯೋ ನೀರಲ್ಲಿರೋ ಕರೆಂಟ್ ಇದ್ದಂಗೆ, ಅದನ್ನ ಟಚ್ ಮಾಡಿದ್ರ ನನ್ ಮಕ್ಕಳ ಬಿಡ್ರ. ಅಲ್ಲಿ ನಿಮ್ಮ ಅಣ್ಣನಿಗೆ ದನ ಅಂತ ಚೆಸ್ತಾ ಇದ್ದಾನೆ, ಅವನ್ನ ಕಾಪಾಡ್ಬಿಟ್ಟು ಇಲ್ಲಿ ನಿಂತಿದ್ದಾರೆ. ಹೋಗೋ. ಅವ್ನು ನೋಡಿತಾ ಇರೋದೇ ಸಾಕು, ನೀವು ಹೋಗಿ ನಮ್ಮ ಮನೆ ನೋಡಿಬೇಕಾ? ನಾವ್ ಇಟ್ಬಿಡ್ತೀವ. ಅಣ್ಣಂದ್ರು ಕಿತ್ತಾಡ್ತಾವ್ರೆ, ಬಾರ ಬಿಡ್ಸೋಣ. ಹೆಂಡ್ತೀರು ಗಲಾಟೆ ಮಾಡ್ಬೇಕಾದ್ರೆ ಗಂಡಂದ್ರು ಹೋಗ್ಬಾರ್ದು, ಅಣ್ಣಂದ್ರು ಗಲಾಟೆ ಮಾಡ್ಬೇಕಾದ್ರೆ ತಮ್ಮಂದ್ರು ಹೋಗ್ಬಾರ್ದು. ಹಿಡ್ಕೊಳ್ಳಲಿ. ಇಂಥ ದೊಡ್ಡ ಮಕ್ಳ ಜೊತೆ ನಮ್ಮಂತವ್ರು ಇರಬಾರ್ದು. ಮತ್ ಬಿಡ್ರ ಕೈ. ಮಗನೇ ಚರ್ಮಿ ಸರಿ ಹೇಗಿದ್ದಾಳೆ? ನನ್ನ ಮಗನೇ, ಇಷ್ಟೆಲ್ಲ ಆಗಿದ್ ನಿನ್ನಿಂದಾನೆ. ನನ್ ಚಾರ್ಮಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು, ನಿನ್ನ ಜೀವಂತ ಉಳಿಸಲ್ಲ. ನನ್ನ ಮಗನೇ, ಇವತ್ತು ನನ್ನ ಮದುವೆ ನಿಲ್ಲ ಕಾಣನೆ ನೀನು. ನಾನಿನ್ನ ಸುಮ್ನೆ ಬಿಡಲ್ಲ ಕಣ. ನೀನ್ ಬಿಡಲೇ. ಇವತ್ತು ನನ್ನ ತಂಗಿಗೆ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮಿಬ್ರು ಸುಮ್ಮನೆ ಬಿಡಲ್ಲ. ಸರ್, ಅರ್ಜೆಂಟ್ ಆಗಿ 2 ಬಾಟ್ಲು ಬ್ಲಡ್ ಬೇಕು. ನಾನ್ ಕೊಡ್ತೀನಿ ಬ್ಲಡ್. ನಾನ್ ಕೊಡ್ತೀನಿ. ಬಿ ಪಾಸಿಟಿವ್ ಬ್ಲಡ್ ಆಗ್ಬೇಕು. ನಂದು ಬಿ ಪಾಸಿಟಿವ್, ನಾನ್ ಕೊಡ್ತೀನಿ. ನಿಮ್ದು? ನಂದು ನೆಗೆಟಿವ್. ನೀವು ಬನ್ನಿ. ಡಾಕ್ಟರ್ ಬಾಬಾ, ಸರಿ ಏನೂ ಆಗಲ್ಲ, ಯೋಚನೆ ಮಾಡ್ಬೇಡಿ. ಅಂದಾಗೆ ಮುಂದಿನ ವಾರ ಮದುವೆ ಇಟ್ಕೊಳ್ಳೋಣ. ಇಷ್ಟೆಲ್ಲ ಆದ್ರೂ ನಾಚಿಕೆ ಆಗಲ್ಲ ನಿನ್ಗೆ? ಎಲ್ಲ ನಿನ್ನಿಂದನೇ ಆಗಿತ್ತು. ಸಾಕು ಡಾಕ್ಟರ್ ಬಾಬಾ, ನೀವ್ ಹೇಳಿದ್ರಿ ಅಂತ ಸುಮ್ನೆ ಬಿಟ್ಟಿದ್ದೀನಿ. ಇವನಿಂದ ಇವತ್ತು ನನ್ನ ಮದುವೆ ನಿಂತಿದ್ ಗೊತ್ತಾ? ಸಿದ್ಧ, ನನ್ಗೊಂದು ಉಪಕಾರ ಮಾಡ್ತೀರಾ? ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಚರಿ. ಆಗ್ಲೇ ಶೂಟ್ ಮಾಡಿದ ಬುಲೆಟ್ಟು ನನ್ನ ಹೃದಯದ ಪಕ್ಕ ಬಿತ್ತು. ದಯವಿಟ್ಟು ಈಗ ನೇರವಾಗಿ ನನ್ನ ಹೃದಯಕ್ಕೆ ಶೂಟ್ ಮಾಡ್ತೀರಾ? ದಯವಿಟ್ಟು ನನ್ನಿಂದ ಯಾರು ಕಿತ್ತಾಡ್ಕೋಬೇಡಿ. ದಯವಿಟ್ಟು ನನ್ನ ಕೊಂದ್ಬಿಡಿ ಪ್ಲೀಸ್. ಚಾರ್ಮಿ, ನನ್ನ ಮನ್ಸಲ್ಲಿರೋ ಪ್ರೀತಿನ ಪ್ರೇಮ್ ಜೊತೆ ಹಂಚ್ಕೊಂಡಿದ್ದೀನಿ. ನಾನ್ ಮದ್ವೆ ಅಂತ ಆದ್ರೆ ಅದು ಪ್ರೇಮ್ ಜೊತೆ ಮಾತ್ರ. ಒಂದ್ ವೇಳೆ ಅದಾಗ್ಲಿಲ್ಲ ಅಂದ್ರೆ ನಾನ್ ಖಂಡಿತ ಬದುಕಿರಲ್ಲ. ಅಂದ್ರೆ ನಿನಗೆ ನನ್ನ ಮೇಲೆ ಒಂಚೂರು ಇಷ್ಟ ಇಲ್ವಾ? ಇಲ್ಲ. ಇವನಿಗಿಂತ ನಾನು ಯಾವ್ದಲ್ಲಿ ಕಮ್ಮಿ ಇದ್ದೀನಿ? ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ? ಹೆಲೋ, ನಿನಗೆ ನಾನ್ ಹೇಳಿದ್ರೇನೆ ಸರಿ. ಅಲ್ಲ, ಅವಳು ನಿನ್ನ ಪ್ರೀತಿಸ್ತಾ ಇಲ್ಲ ಅಂತ ಹೇಳಿದ್ರು ಯಾಕೆ ಬಲವಂತ ಮಾಡ್ತಾ ಇದೀಯ? ಇದು ತಪ್ಪು ತಾನೇ?
ಸಾರಿ ಹೇಳು, ಸಾರಿ ಹೇಳು, ಸಾರಿ ಹೇಳಪ್ಪ. ಸಾರಿ. ಆಗ್ಲೇ ಪಾಸಿಟಿವ್ ನೆಗೆಟಿವ್ ಅಂದಾಗ್ಲೇ ಎಲ್ಲೋ ಹೊಡಿತಾ ಇದೆ ಅನ್ಕೊಂಡೆ. ನಿಮಗ್ ನನ್ ಬ್ಲಡ್ಡೇ ಮ್ಯಾಚ್ ಆಗಿಲ್ಲ ಅಂದ್ರೆ ನಾನು ನಿಮಗೆ ಮ್ಯಾಚ್ ಆಗಿಲ್ಲ. ಕರೆಕ್ಟ್. ಈಗಲಾದ್ರೂ ಅರ್ಥವಾಯ್ತಲ್ಲ ಸಿದ್ದು, ಪ್ರೀತಿನ ಬಲವಂತದಿಂದ ಕೊಂಡ್ಕೊಳಕ್ಕಾಗಲ್ಲ. ಪ್ರೀತಿಯಿಂದನೇ ಗೆಲ್ಲಬೇಕು. ಕರೆಕ್ಟ್ ಡಾಕ್ಟ್ರೆ. ಈ ರೌಡಿಗೆ ಇದೆಲ್ಲ ಎಲ್ಲ ಅರ್ಥ ಆಗತ್ತೆ. ಅರ್ಥವಾಗಿದ್ದಿದ್ರೆ ಇಷ್ಟು ರಾಮಾಯಣನೇ ಆಗ್ತಿರ್ಲಿಲ್ವಲ್ಲಣ್ಣ. ಅಣ್ಣ, ಫೀಲ್ಡಲ್ಲಿ ನಮ್ಮ ತಂಟೆಗೆ ಯಾರು ಬರಲ್ಲ ಅಂದರೆ ನಾವು ಯಾರ ತಂಟೆಗೆ ಹೋಗಲ್ಲ. ಇದು ಹಂಗೆ ಅಲ್ವಣ್ಣ, ಇನ್ಯಾಕಣ್ಣ ಇವ್ರ ತಂಟೆ. ಪ್ರೇಮ್, ಸಾರಿ ಫ್ರೆಂಡ್. ಇನ್ಮೇಲಿಂದ ನನ್ನ ಕಡೆಯಿಂದ ನಿಮ್ ಪ್ರೀತಿಗೆ ಯಾವ ತರ ತೊಂದರೆನೂ ಬರೋಲ್ಲ. ಡಾಕ್ಟ್ರೇ, ನಿಮ್ಮನ್ನಂತೂ ನಾನು ತುಂಬಾ ಗೋಳಿಕೊಂಡ್ಬಿಟ್ಟಿದ್ದೀನಿ. ದಯವಿಟ್ಟು ನನಗೆ ಕ್ಷಮಿಸಿ. ಅಂದಾಗೆ ಮದುವೆಗೆ ನನ್ನ ಕರೀರಿ. ಅಣ್ಣ, ಇವತ್ತಿಗೆ ನಿಮ್ಮ ಕಾಯಿಲೆ ನಿಜವಾಗ್ಲೂ ವಾಸಿ ಆಗ್ಬಿಡ್ತಾಣ. ವಾಸಿ ಆಯ್ತು, ನಡೀರೋ.